Hi, welcome to my channel. This is Sona Gada here. ಇದಿದ್ರೆ ಹೆಂಗ್ ಬೇಕಾದ್ರೂ ಮಾಡಬಹುದು. See, money making is always through hard work, street work, and through ಕೆಲವೊಂದು ಒಂದು shortcut. So the shortcut is always remains as a shortcut. ಯಾವಾಗ ನಾವಿಬ್ರು ಈ ತರ ಹಗ್ ಮಾಡ್ಕೊಂಡ್ ಸೊ ಅದನ್ನ ನಮ್ಮಪ್ಪ ಇಲ್ದಿರೋ ಟೈಮ್ ನಲ್ಲಿ ಕಾವ್ಯಾಂಜಲಿ ನೋಡ್ತಾ ಇದ್ದೆ. ವಿಚಿತ್ರ ಹಾಂಗ್ಕಾಂಗ್ ನಲ್ಲಿ ಯಾವ್ದೋ ಒಂದ್ ಬೇಕ್ಡ್ ಫಿಶ್ ಕೊಟ್ಟಿದ್ರು. ನಾನ್ ಮಲ್ಕೊಂಡಿದೀನಿ ಕನ್ಸ್ನಲ್ಲಿ. ನನ್ ಕನ್ಸ್ನಲ್ಲಿ ಹೆಂಗೆ ಅಂತಂದ್ರೆ ವೀರಪ್ಪನ್ ನನ್ ಕನ್ಸ್ನಲ್ಲಿ ಬಂದಿರೋದು ನನ್ ಮದ್ವೆ ಆಗು ಅಂತ. ಅಂಡ್ ನಮ್ಮಮ್ಮ ಬೇಡ ಅವಳಿಗೆ ಮದ್ವೆ ಆಗ್ಬೇಡ ಅಂತ. ವರ್ಷ ಐ ವಾಸ್ ಸೋ ಅಡಿಕ್ಟೆಡ್ ಟು ಇನ್ಸ್ಟಾಗ್ರಾಮ್. ರೀಲ್ಸ್ ನೋಡ್ಕೊಂಡ್ ಕೂತ್ಕೊಳ್ಳೋದು. ಓಕೆ, there will be so many topics they'll be talking. ಎಲ್ಲಾರು ಮಾತಾಡ್ತಾ ಇರ್ತಾರೆ ನನ್ ಬಗ್ಗೆ. ಅದೇನಾದ್ರು ನಂಗೆ ಗೊತ್ತಿಲ್ಲ ಅಂತಂದ್ರೆ ನನ್ ಒಂದಿದೆ, ಅದ್ ಸೀಕ್ರೆಟ್ ಆಗಿ ಇಟ್ಟಿದೀನಿ. ದಟ್ ಇಸ್ ಫಾರ್ ಒನ್ ಆಫ್ ದಿ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಮನೆಯಲ್ಲಿ ಒಬ್ರು ಇರುವಾಗ ಏನ್ ಮಾಡ್ತೀರಿ? ಒಂದು ಕೆಲಸ ತಪ್ಪದೆ ನೀವು ಮಾಡ್ತೀರಿ, ಏನ್ ಮಾಡ್ತೀರಿ? ಒಂಚೂರು ಕಾಮನ್ ಸೆನ್ಸ್ ಇಲ್ಲ, ಟೈಮ್ ಸೆನ್ಸ್ ಅನ್ನೋದಿಲ್ವಾ? ಆ 7 ಕೋಟಿನಲ್ಲಿ ಒಬ್ಬನ್ ನಾನು ಇಷ್ಟ ಪಡ್ಬೇಕು, ಆ ಒಬ್ಬನಿಗೆ ನಾನು ಇಷ್ಟ ಆಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದ್ ಒಳ್ಳೆ ಅಂದ್ರೆ ನಾನ್ ಸತ್ತಾದ್ಮೇಲೂ ಜ್ಞಾಪಿಸ್ಕೊಳ್ಳುವಂತ ಫಿಲ್ಮ್ಗಳು ಮಾಡ್ತೀನ ಅಂತ ಕೇಳಿ ತುಂಬಾ ಕಷ್ಟ ಇದೆ. ಸೊ ಫಸ್ಟ್ ಐ ವಿಲ್ ಪ್ರಿಫರ್ ಲವ್. ಚೆನ್ನಾಗಿ ಆನ್ಸರ್ ಮಾಡ್ತಾ ಇನ್ನ ಸೂಪರ್. ಇನ್ನು ನಾವಾಡೋ ಮಾತೆಲ್ಲ ಒಂದೇ. ಒಂದ್ ದಿನಕ್ಕೆ ನೀವು ನಿಮ್ ಸಿಸ್ಟರ್ ಫ್ರೀ ಇದ್ರೆ ಎಷ್ಟು ಸೆಲ್ಫಿ ತಗೊಂತೀರಿ? ಸೆಲ್ಫಿನ ನಾವ್ ತಗೊಳೋದೇ ಇಲ್ಲ. ಎಷ್ಟೊಂದ್ ಕಡೆ ನಾವ್ ಸೆಲ್ಫಿ ತಗೊಳೋದೇ ಮರ್ತೋಗಿರ್ತೀವಿ. ಎಷ್ಟೋ ಜಾಗಕ್ಕೆ ಹೋಗಿರ್ತೀವಿ, ಅದಾದ್ಮೇಲೆ ರಿಯಲೈಸ್ ಆಗತ್ತೆ ಯೋಚೆ ಅಂತ. ಇನ್ನೊಂದ್ಸತಿ ಹೋಗಿರ್ತೀವಿ, ನೀಟಾಗಿ ಡ್ರೆಸ್ ಆಗಿರಲ್ಲ, ಫೋಟೋ ತೆಗಿಬೇಡ ಅಂತ ಅನ್ಕೊಂಡಿರ್ತೀವಿ. ಸೊ ಆತರ ವಿ ಆರ್ ನಾಟ್ ದಟ್ ಫ್ರೀಕ್, ಸೆಲ್ಫಿ ಫ್ರೀಕ್. ನೀವು ಲಾಸ್ಟ್ ಟೈಮ್ ಒಂದು ಗಂಟೆ ಒಂದು ಲೈನ್ ಅಲ್ಲಿ ವೇಟ್ ಮಾಡಿದ್ದೆ ಯಾವಾಗ, ಯಾವ ಸಂದರ್ಭ? ಮೊನ್ನೆ ಅದಕ್ಕೂ ಗಂಟೆ ವೇಟ್ ಮಾಡೋದ್ನಲ್ಲ. ಐ ಥಿಂಕ್ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಗುವಾಹಟಿನಲ್ಲಿ. ಸೊ ಕಾಮಾಖ್ಯ ದೇವಸ್ಥಾನದಲ್ಲಿ 5 hour ವೇಟ್ ಮಾಡಿದ್ವಿ. ಅಂಡ್ ವಿಜಯದಶಮಿ ದಿನಾನೇ ಹೋಗಿದ್ವಿ. ಸ್ಟ್ಯಾಂಡಿಂಗ್, ಫುಲ್ 5 hours ಸ್ಟ್ಯಾಂಡಿಂಗ್. ಈಗ ಲಾಸ್ಟ್ ಟೈಮ್ ನೀವು ಜೋರಾಗಿ ಹತ್ತಿದ್ ಯಾವಾಗ? ಜೋರಾಗಿ ಹತ್ತಿದ್ದ ಅಂದ್ರೆ ನಾನು ಅಳುವಾಗ ಏನು ಅದು ಬೇರೆಯವ್ರು ತೋರ್ಸ್ಕೊಂಡ್ ಅಳಬೇಕು ತುಂಬಾ ಪೇನ್ ಆಗಿದ್ದು ಯಾವಾಗ? ಅದೇ ಸಪ್ತಸಾಗರದ ಆಚೆ ಫಿಲಂ ನೋಡಿದಾಗ ತುಂಬಾ ಬೇಜಾರಾಯ್ತು. ಸೈಡ್ ನೋಡಿದಾಗ. ಫೇವರೇಟ್ ಚೈಲ್ಡ್ಹುಡ್ ಶೋ ಯಾವುದು ಅಂದ್ರೆ ಟಿವಿಯಲ್ಲಿ ನೋಡ್ತಾ ಇದ್ದೆ? ಜಂಗಲ್ ಬುಕ್ ನಂಗೆ ಸಖತ್ ಇಷ್ಟ ಆಗೋದು. ಪಾಪ ಪಾಂಡು ತುಂಬಾ ಇಷ್ಟ ಆಗೋದು. ಅಂಡ್ ದೆನ್ ಶಕ್ತಿಮಾನ್ ಎಲ್ಲ ಇಷ್ಟ ಆಗೋದು. ಪಾಪಾಯ್ ಇಷ್ಟ ಆಗೋದು. ಪಾಪಾಯ್ ದಿ ಸೇಲರ್ ಮ್ಯಾನ್ ಅದು ಇಷ್ಟ ಆಗೋದು. ನಾ ಅಷ್ಟು ಟಿವಿ ಏನ್ ನೋಡ್ತಾ ಇರ್ಲಿಲ್ಲ, ಬಟ್ ಇರೋಷ್ಟರಲ್ಲಿ. ಆಮೇಲೆ ಇನ್ನೊಂದ್ ಸೀರಿಯಲ್ ಬರೋದು ಕಾವ್ಯಾಂಜಲಿ ಅಂತ ಉದಯ ಟಿವಿನಲ್ಲಿ. ಅದ್ 10 ಗಂಟೆಗೆ ಅನ್ಸುತ್ತೆ. 10 ಗಂಟೆ ಶೋ ನಂಗೆ ತುಂಬಾ ಇಷ್ಟ ಆಗೋದು. ಬಟ್ ನಮ್ಮನೆಯಲ್ಲಿ 9:30 ಲಾಸ್ಟ್ ಇರೋದು. ಸೊ ಅದನ್ನ ನಮ್ಮಪ್ಪ ಇಲ್ದಿರೋ ಟೈಮ್ ನಲ್ಲಿ ಕಾವ್ಯಾಂಜಲಿ ನೋಡ್ತಾ ಇದ್ದೆ. ಅಂಡ್ ದೆನ್ ಇನ್ನೊಂದು ಕಹಾನಿ ಗರ್ಗರ್ಕಿ ಅಂತ ಸೀರಿಯಲ್ ನಂಗೆ ಇಷ್ಟ ಪಡ್ತಾ ಇದ್ದೆ. ಆಮೇಲೆ ಇದು ಯಾವ್ದು ಮಾಯಮೃಗ ಎಲ್ಲ ಕರೆಕ್ಟ್. ನಮ್ ಮಾಯಮೃಗ ಹಾಡಿಗೆ ನಾವ್ ಸ್ಕೂಲ್ ಬಿಡೋದು. ಸೊ ಓಡ್ ಬಂದು ಹಾಡುಗೋಸ್ಕರ ಬರ್ತಾ ಇದ್ವಿ. ಅದೆಲ್ಲ ಇನ್ನ ನೆನಪ ಇದೆ ನನ್ಗೆ. ಸೊ ಮಾಯಮೃಗ ಸಾಂಗ್ ಮತ್ತೆ ಈ ತರದ್ ಒಂದಷ್ಟು ಇದು. ನಿಮ್ಮ ಬಿಗ್ಗೆಸ್ಟ್ ಫಿಯರ್ ಏನು ಲೈಫ್ ಅಲ್ಲಿ? ಕೆಲ್ಸ ಇಲ್ಲ ಅಂದ್ರೆ ಏನಪ್ಪಾ ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದ್ ಕಲ್ಪನೆ ಇರುತ್ತೆ. ಆ ಭಯ ನಂಗೆ ಕಮ್ಮವ್ರು ಮಾಡ್ತೀರಿ. ಕಮ್ಮವ್ರು ಹೆಂಗ್ ಮಾಡ್ತೀರಿ ಅದನ್ನ ಭಯನ? ಕೆಲ್ಸ ಮಾಡೋದು. ಸೊ ಅದೇ ಇಂಡಸ್ಟ್ರಿನಲ್ಲಿ ಕೆಲ್ಸ ಇವಾಗ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಸೊ ಯೂಟ್ಯೂಬ್ಗೆ ಏನೋ ಕಂಟೆಂಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಏನೋ ಬಂದಿರತ್ತೆ, ಸೊ ಅದನ್ನ ಮಾಡ್ತೀನಿ. ಅಂಡ್ ದೆನ್ ಫಿಲ್ಮ್ಸ್ ಅಫ್ ಕೋರ್ಸ್. ಬಟ್ ಇದಿಲ್ಲ ಅಂತಂದಾಗ ಅವಾಗ ಸ್ಟಾಕ್ಸ್, ಶೇರ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಂತ ಅನ್ಕೊಂಡ್ ಒಂದಷ್ಟು ಮಾಡ್ತಾ ಇರ್ತೀನಿ. ಸೊ ಇಟ್ ಇಸ್ ನಾಟ್ ಲೈಕ್ ಏನ್ ಮಾಡ್ಲಿಗಿಂತ ಐ ಬಿ ಥಿಂಕಿಂಗ್ ವಾಟ್ ನೆಕ್ಸ್ಟ್. ಓಕೆ, ಇದಿಲ್ಲ ಅಂದ್ರೆ ಇದೇನೋ ಇದು. ಸೊ ಐ ಬಿ ಡೂಯಿಂಗ್ ಆಲ್ ಪರ್ಮಿಟೇಷನ್ ಇನ್ ಕಾಂಬಿನೇಷನ್ಸ್ ಮನೆಯಲ್ಲಿ ಕುತ್ಕೊಂಡು. ಸೊ ಏನೋ ಒಂದ್ ಮಾಡ್ತಾ ಇರ್ತೀನಿ. ನಂಗೆ ಏನ್ ಗೊತ್ತಿದ್ಯೋ ಅದನ್ನ ತಿಳ್ಕೊತಾ ಇರ್ತೀನಿ. ಸೊ ಆತರ ಮಾಡ್ತೀನಿ ಅಷ್ಟೇ. ಈಗ ನಿಮಗೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಏನಂದ್ರೆ ಒಂದು ರೂಮ್ ಅಲ್ಲಿ ಹಾಕ್ಬಿಟ್ಟು ಈ ಸಾಂಗ್ ಅನ್ನ ಫುಲ್ ಡೇ ಕೇಳ್ಬೇಕು. ಯಾವ ಸಾಂಗ್ ಕೇಳ್ತೀರಿ?
ಯಾವ ಸಾಂಗ್ ಕೇಳ್ತೀನ? ಐ ಥಿಂಕ್ ಒಂದೇ ಸಾಂಗ್ ಒಂದೇ ಸಾಂಗ್ ಪ್ರಾಬ್ಲಿ ಆಹಾ ಇಂತ ಕ್ಷಣ ನೆನೆದರೆ ತಲ್ಲಣ ಆ ಹಾಡು ನಂಗೆ ಸಖತ್ ಇಷ್ಟ. ಫುಲ್ ಡೇ ಕೇಳ್ತೀರಿ ಅದನ್ನ? ನೀವು ಮೊಬೈಲ್ ಅಲ್ಲಿ ಜಾಸ್ತಿ ಟೆಕ್ಸ್ಟ್ ಮಾಡೋ ವರ್ಡ್ ಯಾವುದು, ಯೂಸ್ ಮಾಡೋ ವರ್ಡ್? ಒಂದ್ ಹಗ್ದು ಇಮೋಜಿ ಎಲ್ಲರಿಗೂ ಕಳಿಸ್ತೀನಿ ನಾನು, ಬಿಕಾಸ್ ಆ ವಾರ್ಮ್ತ್ ಇರ್ಲಿ ಅಂತ ಹೇಳ್ಬಿಟ್ಟು ಆ ಇಮೋಜಿನಲ್ಲಿ ಫಸ್ಟ್ ಯಾರು ಗುಡ್ ಮಾರ್ನಿಂಗ್ ಅಂತಾನೆ ಗುಡ್ ಮಾರ್ನಿಂಗ್ ಹಗ್ ಅದು ಒಂದ್ ಇದ್ದೇ ಇರತ್ತೆ. ತಂದೆ ತಾಯಿ ಹತ್ರ ಹೇಳಿದ ಬಿಗ್ಗೆಸ್ಟ್ ಲೈ ಏನು, ಸುಳ್ಳೇನು? ಆಮೇಲೆ ಹೇಳಿರ್ತೀರಿ ಇಲ್ಲ ಸುಳ್ಳು ಹೇಳಿದೆ ಅಂತ, ಏನ್ ದೊಡ್ಡ ವಿಷಯ ಆಗದಲ್ಲ, ಅದು ಆ ಟೈಮಿಗೆ ಒಂದು ಸುಳ್ಳು ಹೇಳಿರ್ತೀವಿ. ಯಾವ ಸುಳ್ಳು ಹೇಳಿದ್ರಿ? ಸೊ ನಾನು PU ಟೈಮ್ ನಲ್ಲಿ ಹೇಳದ್ನಲ್ಲ ನನ್ ಅಟೆಂಡೆನ್ಸ್ ತುಂಬಾ ಕಡಿಮೆ ಅಂತ. ಸೊ ಪ್ರತಿ ಸಲ ಏನಾಗೋದು, ಆಫೀಸ್ ಇಂದ ಕಾಲ್ ಬರೋದು. ಸೊ ಆಫೀಸ್ ಅಂಕಲ್ ನಾನು ಅಂದ್ರೆ ಅವ್ರನ್ನ ಮ್ಯಾನೇಜ್ಮೆಂಟ್ ಅವರು ಎಲ್ಲಾರು ನನ್ನ ಫ್ರೆಂಡ್ಸ್ ತರ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂಕಲ್ ಅಂತ ಅನ್ಕೊಂಡ್ ಮಾತಾಡ್ಕೊಂಡು ಇಲ್ಲ ಸರ್ ಅಂತ ಹೇಳ್ಕೊಂಡು ಇವತ್ತು ನಿನ್ ಹೆಸರು ಬಂದಿದೆ, ನಿನ್ಗೆ ಇವತ್ ಫೋನ್ ಹೋಗತ್ತೆ ನಿಮ್ಮ ಇದು ಆಫೀಸ್ ಇಂದ, ನಿನ್ಗೆನೆ ಬರೋದು ಫೋನು ಅಂತ ಹೇಳೋರು. ಸೊ ಅವತ್ತೇನ್ ಮಾಡ್ತಾ ಇದ್ದೆ, 3:30 ನನ್ ಕಾಲೇಜ್ ಬಿಡತ್ತೆ, ಒಂದೊಂದ್ಸತಿ 2:30 ಬಿಡೋದು, ನಾನು 3:30 ಬಿಡೋದು. ಸೊ ಯಾವಾಗ ಬಿಟ್ಟಿದ ತಕ್ಷಣ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ, ಅದು ಫೋನ್ ಪಕ್ಕದಲ್ಲೇ ಹೋಗಿ ಕುತ್ಕೋತಾ ಇದ್ದೆ. ಸೊ ನಮ್ಮ ಅಮ್ಮನ್ ತರ ಮಾತಾಡೋದು, ಇಲ್ಲ ಅಂತಂದ್ರೆ ನಮ್ಮಮ್ಮ ಎಲ್ಲ ಊರ್ಗ್ ಹೋಗಿದ್ದಾರೆ ಅಂತ ಆತರ ಹೇಳೋದು. ಸೊ ನನಗೆ PU ನಲ್ಲಿ ಫಸ್ಟ್ PU ನಲ್ಲಿ 15% ಅಟೆಂಡೆನ್ಸ್ ಅಂತ ಹೇಳದ್ನಲ್ಲ, ಸೊ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಎಲ್ಲಾದ್ರಲ್ಲೂ ಪಾಸ್ ಆಗಿದ್ದೆ. I got 72%. ಅದು ನಮ್ ಟೀಚರ್ಗೆ ಅದು ಪ್ರಮೋಷನ್ ಕೊಡೋದಕ್ಕಾಗಲ್ವಲ್ಲ. ಸೊ ಏನ್ ಮಾಡಿದ್ರು, ದೋ ಯು ಹ್ಯಾವ್ ಪಾಸ್ಡ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್, ನೀನ್ ಪಾಸ್ ಮಾಡಲ್ಲ, ನಿಮ್ ಅಮ್ಮನ್ ಕರ್ಕೊಂಬ, ಅವಾಗ್ಲೇ ನನ್ ಪ್ರಮೋಷನ್ ಅಂತ. ಸೊ ನಾಳೆ ನಾನ್ ಸೆಕೆಂಡ್ PUC ಹೋಗ್ಬೇಕು, ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ, ನೋಡಿದ್ರೆ ಇನ್ನ ಪ್ರಮೋಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ನನ್ಗೆ. ಅಯ್ಯೋ ಏನಪ್ಪಾ ಮಾಡೋದು. ನಮ್ ತಾತನೂ ನಂಗೆ ಸಖತ್ ಕ್ಲೋಸ್. ಸೊ ನಮ್ ತಾತನ ಹತ್ರನೂ ಎಲ್ಲ ಮಾತಾಡ್ತಾ ಇದ್ದೆ. ಸೊ ನಮ್ ತಾತ ಅಜ್ಜಿ ಕರ್ಕೊಂಡ್ ಹೋಗ್ಲಾ, ಇಲ್ಲ ನಮ್ ತಾತ ಎಲ್ಲ ಏನೇನೋ ಹೇಳ್ಬಿಡ್ತಾರೆ, ಬೇಡ ನಮ್ಮ ಅಮ್ಮನ್ನೇ ಟ್ರೈನ್ ಅಪ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು, ಇದನ್ನದು ನಾಳೆಯಿಂದ ಕಾಲೇಜ್ ಸ್ಟಾರ್ಟ್, ಸೊ ಇವತ್ ಕರ್ದಿಯಾರ ಎಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಬಾ ಹೋಗೋಣ. ಇನ್ನೇನ್ ಕಾಲೇಜ್ ಹತ್ತಾಯಿನಿ, ಅವಾಗ ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಟೀಚರ್ ಏನ್ ಹೇಳ್ತಾರೋ ಅದಕ್ಕೆಲ್ಲ ಓಕೆ ಅಂತ ಹೇಳುವ. ಸೊ ಆಯ್ತು ಅಂತ ಹೇಳಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗಿ ಕುತ್ಕೊಂಡ್ರು ನಮ್ಮಮ್ಮ. ಏನಕ್ಕೆ ನಿಮ್ ಮಕ್ಳನ್ನ ಬಿಟ್ಟು US ಹೋಗ್ತೀರಾ? ನಮ್ಮಮ್ಮ US ಇಲ್ಲೇ ಇಂಡಿಯಾ ಹೊರಗಡೆನೆ ಹೋಗಿಲ್ಲ ನಾನು ಅಂತ. ಸೊ ಆತರ ಅದಾದ್ಮೇಲೆ ಹೊರಗಡೆ ಬಂದು ಫುಲ್ ಬೈದ್ರು. ಆಮೇಲೆ ಈ ತರ ಮಾಡಿದ್ರೆ ಅದಕ್ಕೆ ನಾವ್ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಈ ಕಾಲೇಜ್ ಟೈಮ್ ನಲ್ಲಿ ಎಂಜಾಯ್ ಮಾಡಿದೆ, ಇನ್ ಯಾವಾಗ್ಲಮ್ಮ ಎಂಜಾಯ್ ಮಾಡ್ಲಿ ನಾನು, ನಿನ್ಗೇನು ನನ್ 72% ನೋಡು, 72% ತಗೊಂಬಂದಿನ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದೀಗ ನಾವ್ ಅಮ್ಮ ಹೇಳೋರು, ಮತ್ತೆ ಏನಕ್ಕೆ ಕಾಲೇಜ್ಗೆ ಹೋಗ್ತೀಯ, ಅದು ಫೀಸ್ ಏನ ಕಟ್ಬೇಕು ನಾವು, ಸೊ ನೀನ್ ಹೇಗಿದ್ರು ಕಾಲೇಜ್ ಎಕ್ಸಾಮ್ ಇದೆಲ್ಲ ಪಾಸ್ ಆಗ್ತೀಯಾ ಅಂತಂದ್ರೆ ನೀನು ನಾವು ಕಾಲೇಜೇ ಬಿಟ್ಬಿಡು, ಏನಕ್ಕೆ ನಿನ್ಗ್ ಬೇಕು ಅಂತ. ಸೊ ಆಯ್ತು ಅಂತ ಹೇಳ್ಬಿಟ್ಟು ದೆನ್ ಸೆಕೆಂಡ್ PUC ಕರೆಕ್ಟ್ ಆಗಿ ಹೋದೆ. ಫಸ್ಟ್ PUC ಫುಲ್ ಓದ್ಲಾನೆ. ನೀವು ಇಲ್ಲಿವರೆಗೆ ತಿಂದ ವಿಚಿತ್ರವಾದ ಫುಡ್ ಯಾವುದು? ತಿಂಡಿ ಇರ್ಬೋದು, ಊಟ ಇರ್ಬೋದು, ವಿಚಿತ್ರ ಅನ್ಸಿದ್ದು? ವಿಚಿತ್ರ ಹಾಂಗ್ಕಾಂಗ್ ನಲ್ಲಿ ಯಾವ್ದೋ ಒಂದ್ ಬೇಕ್ಡ್ ಫಿಶ್ ಕೊಟ್ಟಿದ್ರು. ಸೊ ಆಯ್ತು, ಇವರೆಲ್ಲ ನನ್ನ ತಂಗಿ ಎಲ್ಲ ಮುಂಚೆ ಟೇಸ್ಟ್ ಮಾಡಿದ್ರು. ಸೊ ಇದನ್ನ ಟೇಸ್ಟ್ ಮಾಡೋದು ಚೆನ್ನಾಗಿರತ್ತೆ. ಸೊ ಆಯ್ತು ಅಂತ ಹೇಳ್ಬಿಟ್ಟು ಆ ಫಿಶ್ ಹಿಂಗ್ ಫೋಕ್ ಹಾಕ್ದೆ, ನೋಡ್ರೆ ಅಂತ ಬಾಯ್ ತೆಗ್ದ್ಬಿಡ್ತು. ನಾನು ನಾನ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ಸೊ ಅದಾದ್ಮೇಲೆ ನಾನ್ ತಿನ್ಲಿಲ್ಲ ಅದನ್ನ. ಅದಾದ್ಮೇಲೆ ನನ್ನ ಭಾವ ಎಲ್ಲ ಹೇಳೋರು, ಏನೂ ಆಗಲ್ಲ, ಅದ್ ಸತ್ತೋಗಿದೆ, ಲಾಸ್ಟ್ ಉಸಿರು ನೀನ್ ತೆಗ್ದೆ ಅಂತ. ದಟ್ ವಾಸ್ ಸೋ ಎಂಬಾರಸಿಂಗ್. ಅದಾದ್ಮೇಲಿಂದ ನಂಗೆ ಅದೇನೋ ಫಿಶ್ ನೋಡಿದ ತಕ್ಷಣ ಒಂಥರ ಹಿಂಸೆ ಸ್ಟಾರ್ಟ್ ಆಯ್ತು. ಸೊ ಮಟನ್, ಫಿಶ್ ಅಷ್ಟು ತಿನ್ನಲ್ಲ, ಚಿಕನ್ ಅಂಡ್ ಪ್ರಾನ್ಸ್ ತಿಂತೀನಿ. ಬಿದ್ದಿರೋ ವಿಚಿತ್ರ ಕನ್ಸು ಯಾವುದು ನಿಮಗೆ? ಕನ್ಸಾ? ಒಂದ್ ಕನ್ಸ್ ಬಿದ್ದಿತ್ತು. ಹಿಂಗೆ ಅಂತಂದ್ರೆ ನನ್ ಪಕ್ಕ ಹುಲಿ ಮಲ್ಕೊಂಡಿರತ್ತ. ನೀವೇ ಹುಲಿ? ಸೊ ನನ್ ಪಕ್ಕನೇ ಹುಲಿ ಮಲ್ಕೊಂಡಿರೋದು. ಅದು ನನ್ಗೆ ಇವತ್ತಿಗೂ ಒಂದೊಂದ್ಸತಿ ಅದ್ ಹೆಂಗಾಗಿತ್ತು ಅಂತಂದ್ರೆ, ಇಟ್ ವಾಸ್ ಸಚ್ ಅ ವಿಯರ್ಡ್. ಧೂಪದ ಮಕ್ಕಳು ಅಂತ ಒಂದ್ ಫಿಲಂ. ಸೊ ಅದ್ ಇಡೀ ಇದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶೂಟಿಂಗ್. ಸೊ ನನ್ನ ಥಾಟ್ ಪ್ರೊಸೆಸ್ ಏನು, ಇಡೀ ಇದು ಫಾರೆಸ್ಟ್ ನಲ್ಲಿ ಹೋಗುವಾಗ ನನ್ನ ಮಲೆ ಮಹದೇಶ್ವರ ಅಲ್ಲಿ ಒಂದ್ ಮಠ ಬರುತ್ತೆ, ಆ ಮಠದಲ್ಲಿ ನನ್ ರೂಮ್ ಇದೆ. ಆ ರೂಮ್ ಇಂದ ನನ್ನ ಲೊಕೇಶನ್ಗೆ 1 hour ಜರ್ನಿ. ಸೊ ನನ್ ಥಾಟ್ ಪ್ರೊಸೆಸ್ ಇಡೀ ಜರ್ನಿನಲ್ಲಿ ರಾಜ್ಕುಮಾರ್ ಸರ್ ಹೇಗಿದ್ರು, ಇಷ್ಟು ಡೆನ್ಸ್ ಫಾರೆಸ್ಟ್ ನಲ್ಲಿ ಹೇಗಿದ್ರು.
ಸೊ ವೀರಪ್ಪನ್ ಏನಕ್ಕೆ ಆತರ ಆತರದ್ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ವೀರಪ್ಪನ್ ಸೀರೀಸ್ ಏನೋ ಬಿಟ್ಟಿದ್ರು, ಅವಾಗ ಅವ್ರದ್ದು ನೋಡ್ತಾ ಇದ್ದೆ. ಅಂಡ್ ಅದೇ ಟೈಮ್ ನಲ್ಲಿ ಒಂದ್ ಬುಕ್ ಓದ್ತಾ ಇದ್ದೆ, ಮೇಕ್ ಲವ್ ನಾಟ್ ಸ್ಕಾರ್ಸ್ ಅಂತ. ಸೊ ಆ ಬುಕ್ ಓದ್ತಾ ಇದ್ದೆ, ಅಲ್ಲೆಲ್ಲ ನೆಟ್ವರ್ಕ್ ಕಡಿಮೆ ಅಲ್ವಾ. ಸೊ ಈ ಸೀರೀಸ್ ಇಲ್ದರಾಗ ಈ ಬುಕ್ ಓದ್ತಾ ಇದ್ದೆ. ಸೊ ಬುಕ್ ಓದ್ತಾ ಇದ್ದೆ, ಮತ್ತೆ ಸೀರೀಸ್ ಮನೆಗ್ ಹೋದಾದ್ಮೇಲೆ ಅಂದ್ರೆ ರೂಮ್ಗೆ ಹೋದಾದ್ಮೇಲೆ ಈ ಸೀರೀಸ್ ನೋಡ್ಕೊಂಡ್ ಮಲ್ಕೊಳ್ಳೋದು. ಎಷ್ಟು ನೋಡ್ತಾ ಇದ್ದೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಮತ್ತೆ ಅವ್ರೆಲ್ಲ ಹೆಂಗ್ ಸಫರ್ ಮಾಡಿದ್ರು ಅಂತ ಅದನ್ನ ತಿಳ್ಕೊಳ್ಳೋದಿಕ್ಕೆ. ಅಂಡ್ ಶೂಟಿಂಗ್ ಸ್ಪಾಟ್ ಹೋದಾಗ ಒಂದೊಂದ್ಸತಿ ಶೂಟಿಂಗ್ ಇಲ್ದರಾಗ ಆ ಬುಕ್ ತಗೊಂಡ್ ಓದು. ಸೊ ಒಂದ್ಸತಿ ಹೇಗಾಯ್ತು ಅಂತಂದ್ರೆ, ನಾನ್ ಮಲ್ಕೊಂಡಿದೀನಿ ನನ್ ಕನ್ಸ್ನಲ್ಲಿ ಹೆಂಗೆ ಅಂತಂದ್ರೆ, ವೀರಪ್ಪನ್ ನನ್ ಕನ್ಸ್ನಲ್ಲಿ ಬಂದಿರೋದು ನನ್ ಮದ್ವೆ ಆಗು ಅಂತ. ಅಂಡ್ ನಮ್ಮಮ್ಮ ಬೇಡ ಅವಳಿಗೆ ಮದ್ವೆ ಆಗ್ಬೇಡ ಅಂತ. ಸೊ ದೆನ್ ಲೈಕ್ ಇಲ್ಲ, ಆ ಮೇಕ್ ಲವ್ ನಾಟ್ ಸ್ಕಾರ್ಸ್ ಅನ್ನೋದು ಇಟ್ ಇಸ್ ಅಬೌಟ್ ಆಸಿಡ್ ಸರ್ವೈವರ್ ಅಟ್ಯಾಕರ್ ಆಗಿರತ್ತಲ್ಲ, ಅವ್ರದ್ದು ಕತೆ ಅದೆಲ್ಲ. ಸೊ ಒಂದೊಂದ್ ಹುಡ್ಗಿದು ಒಂದೊಂದ್ ಸ್ಟೋರಿ ಹೇಳ್ಕೊಂಡ್ ಬರ್ತಾರದು. ಸೊ ಆ ಬುಕ್ ಬೇರೆ ಓದ್ತಾ ಇದ್ದೆ, ಮತ್ತೆ ಇಲ್ಲಿ ನಿನ್ಗೆ ಆಸಿಡ್ ಹಾಕ್ಬಿಡ್ತೀನಿ ಅಂತ. ದೆನ್ ಐ ವಾಸ್ ಲೈಕ್, ಐ ವೋಕ್ ಅಪ್, ಇಟ್ ವಾಸ್ ಲೈಕ್ 4 o'clock in the morning. ಐ ವಾಸ್ ಲೈಕ್ ಶಿಟ್. ಅದಾದ್ಮೇಲೆ ಅಲ್ಲೇ ಅದೇ ಇದನ್ನಲ್ಲಿ ಹೆಂಗೆ ಅಂತಂದ್ರೆ, ನನ್ ಪಕ್ಕ ಹುಲಿ ಅಂದ್ರೆ ಅಲ್ಲಿ ಮಠದ ಹೆದರ್ಗಡೆನೆ ಮಲೆಮಹದೇಶ್ವರಂದು ಇದಿದೆ ಸ್ಟ್ಯಾಚ್ಯೂ, ದೊಡ್ಡದಾಗಿ ಕಾಣಿಸುತ್ತೆ ಅದು. ಸೊ ನನ್ನ ರೂಮ್ ಇಂದ ಹೊರಗಡೆ ಅದು ಸ್ಟ್ಯಾಚ್ಯೂ ಇದೆ. ಸೊ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದಿದ ತಕ್ಷಣ ಅಲ್ಲಿ ಬರ್ತಾ ಇದ್ದೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ಕೋತಾ ಇದ್ದೆ. ಅಂಡ್ ದೆನ್ ನಾವೆಲ್ಲ ಶೂಟಿಂಗ್ ನಲ್ಲಿ ದೇವ್ರ ಮನೆ ಎಲ್ಲ ಏನೂ ಇಲ್ಲ. ಸೊ ಸೂರ್ಯ ಬಂದಿದ ತಕ್ಷಣ ಅಲ್ಲಿ ನಮಸ್ಕಾರ ಮಾಡೋದು. ಸೊ ಇದು ನನ್ನ ರೊಟೀನ್ ಆಗಿತ್ತು. ಸೊ ನನ್ಗೇನು ಅಂತಂದ್ರೆ, ನನ್ ಪಕ್ಕದಲ್ಲಿ ಹುಲಿನೇ ಬಂದ್ ಮಲ್ಕೊಂಡಿದೆ ಅನ್ನೋ ತರ. ಸೊ ಈ ತರ ಎಲ್ಲ ಅದಾದ್ಮೇಲೆ ಹುಲಿ ಬನಿಯ ಹೋಗಿ ದರ್ಶನ ಮಾಡ್ಕೊಂಡ್ ಬರೋದು. ಸೊ ಇಟ್ ವಾಸ್ ಕೈಂಡ್ ಆಫ್ ಅ ವಿಯರ್ಡ್, ಬಟ್ ಇಟ್ ವಾಸ್ ನೈಸ್. ನಿಮ್ಮ ವರ್ಸ್ಟ್ ಹ್ಯಾಬಿಟ್ ಯಾವುದು? ನಿಮಗೆ ಇಷ್ಟ ಆಗಲ್ಲ ಅದೊಂದು ಹ್ಯಾಬಿಟ್ ಏನದು? ವರ್ಸ್ಟ್ ಹ್ಯಾಬಿಟ್ ಇಷ್ಟು ವರ್ಷ ಐ ವಾಸ್ ಸೋ ಅಡಿಕ್ಟೆಡ್ ಟು ಇನ್ಸ್ಟಾಗ್ರಾಮ್. ರೀಲ್ಸ್ ನೋಡ್ಕೊಂಡ್ ಕೂತ್ಕೊಳ್ಳೋದು. ಅಂಡ್ ಹಿಂಗ್ ನೋಡೋಷ್ಟರಲ್ಲಿ 2 hour ಆಗೋಗಿರೋದು. ಅದಕ್ಕೆ ಏನ್ ಮಾಡ್ದೆ, ಅನ್ಇನ್ಸ್ಟಾಲ್ ಮಾಡ್ಬಿಟ್ಟೆ ನನ್ ಫೋನ್ ಇಂದ. ವೆರಿ ಗುಡ್ ಥಿಂಗ್ ವಿಚ್ ಹ್ಯಾವ್ ಡನ್ ಅಂತ ಅನ್ಕೊಂಡ್ ನಾನೇ ಇವಾಗ ಶಬಾಷ್ ಅಂತ ನನ್ಗೆ. ಸೊ ಇವಾಗ ಏನೇ ಬೇಕು ಅಂತಂದ್ರೆ ಮನೆಯಲ್ಲಿ ಐಪ್ಯಾಡ್ ಇರತ್ತೆ, ಸೊ ಐಪ್ಯಾಡ್ ನಲ್ಲಿ ನೋಡ್ತೀನಿ. ಸೊ ಲಾಕ್ ಎಲ್ಲ ಇರತ್ತೆ, ಅದ್ರ ಪಾಡಿಗೆ ಇಲ್ಲ ಅಂತಂದ್ರು ಇಟ್ಸ್ ಓಕೆ. ಸೊ ಬಟ್ ನನ್ ಫೋನ್ ಅಲ್ಲಿ ಹೆಂಗೆ ಅಂತಂದ್ರೆ, ಒಂದೊಂದ್ಸತಿ ಟ್ರಾಫಿಕ್ ಜಾಮ್, ಈ ಕೆಟ್ಟ ಟ್ರಾಫಿಕ್ ಜಾಮ್ ನಲ್ಲಿ ಅಲ್ಲೂ ಕುತ್ಕೊಂಡು ರೀಲ್ಸ್ ನೋಡೋದು, ಅದೆಲ್ಲ ಮಾಡ್ತಾ ವಾಟ್ ಆಮ್ ಐ ಡೂಯಿಂಗ್, ಬೆಳಿಗ್ಗೆ ಎದ್ದಿದ ತಕ್ಷಣ ಇದು. ಸೊ ಇಟ್ಸ್ ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು. ನಿಮ್ಮ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಏನೋ? ಇನ್ಸೆಕ್ಯೂರಿಟಿ okay, there'll be so many topics they'll be talking. ಎಲ್ಲಾರು ಮಾತಾಡ್ತಾ ಇರ್ತಾರೆ ನನ್ ಬಗ್ಗೆ. ಅದೇನಾರು ನಂಗೆ ಗೊತ್ತಿಲ್ಲ ಅಂತಂದ್ರೆ ನನ್ ಬಾಯಿಂದ ವರ್ಡೇ ಬರಲ್ಲ. ಅದ್ರ ಬಗ್ಗೆ ಏನಂತಂದ್ರೆ ಏನೂ ಗೊತ್ತಿರಲ್ವಾ. ಸೊ ನನ್ಗೇನು ಅಂತಂದ್ರೆ, ಬಾಯಿ ತೆಗ್ದು ದಮ್ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಇಟ್ ಇಸ್ ಬೆಟರ್ ಐ ಲಿಸನ್ ಟು ದೆಮ್ ಅನ್ನೋ ತರ. ಸೊ there'll be so many topics which I will ನಂಗೆ ಗೊತ್ತೇ ಇರಲ್ಲ ಟಾಪಿಕ್ಸ್ ಬಗ್ಗೆ. ಸೊ ಅವಾಗ ನನ್ಗ ಇನ್ಸೆಕ್ಯೂರಿಟಿಗಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ದಟ್ ಟೈಮ್ ಐಲ್ ಬಿ ಜಸ್ಟ್ ಅಬ್ಸರ್ವಿಂಗ್, ಏನ್ ಹೇಳ್ತಾ ಇದಾರೆ ಅಂತ. ಸೊ ಅಷ್ಟೇ. ಅದ್ ಹೇಳಿದ್ರಿ ನಿಮ್ಮ ಅಳಿಸಿದ ಸಿನಿಮಾ ಇದು ಹೇಳಿದ್ರಿ, ಯಾವ ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ದೆವ್ವದ ಫಿಲಂ ನೋಡಿ ಹೆದರ್ಕೊಂಡಿದೀನಿ, ಆದ್ರೆ ದೆವ್ವ ಎಲ್ಲ ಅದೆಲ್ಲ ಏನೋ ನಂಬಲ್ಲ. ಈಗ ನೀವು ಒಂದು ಫೇಮಸ್ ವ್ಯಕ್ತಿ ಜೊತೆ ಊಟ ಮಾಡೋ ಅವಕಾಶ ಇದೆ, ಯಾರ ಜೊತೆ ಊಟ ಮಾಡ್ತೀರಿ? ಇಲ್ಲಿ ಡಿ ಬೋಸ್ ಸಫಾರಿ ಅಂತ ಇದೆ, ಸೊ ಅವ್ರ ಜೊತೆನೆ ಮಾಡ್ತೀನಿ. ಯಾಕೆ ಅವ್ರ ಜೊತೆ ಮಾಡಬೇಕು? ಮೇಬಿ ಈಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ನನ್ಗೂ ಇವಾಗ ಫೋಟೋಗ್ರಫಿ ಅಂದ್ರೆ ಇಷ್ಟ. ಸೊ ದಟ್ಸ್ ಹೌ. ಓಕೆ, ಡಿ ಬೋಸ್ ಜೊತೆ ಏನ್ ಊಟ ಮಾಡಕ್ ಇಷ್ಟಪಡ್ತೀರಿ ನೀವು? ಚಿಕನ್ ಬಿರಿಯಾನಿ. ಓಕೆ, ನಿಮಗೀಗ ಒಂದು 7 crore ಕೊಡ್ತೀನಿ ಅಂತ ತಿಳ್ಕೊಳ್ಳಿ. 7 crore ಅದನ್ನ ಯಾವ್ದಕ್ಕೆ ಸ್ಪೆಂಡ್ ಮಾಡ್ತೀರಿ? ಫಿಲಂ ಪ್ರೊಡ್ಯೂಸ್ ಮಾಡೋದಕ್ಕೆ. ಓಕೆ, ಸೊ ಐ ಪ್ರೊಡ್ಯೂಸ್ ಅ ಫಿಲಂ. ಯಾವ ತರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಿ? Feel good film. Okay. So at least 3 to 4 crores film ಆ ತರ ಫಿಲಮ್. And then ಅದಕ್ಕೆ ಬೇಕಾಗಿರುವಂತ ಮಾರ್ಕೆಟಿಂಗ್ ಆ ತರ ಮಾಡ್ಕೊಂಡು ಐ ವಿಲ್ ಪ್ರೊಡ್ಯೂಸ್ ಅ ನೈಸ್ ಫಿಲಂ, ನೈಸ್ ಕಂಟೆಂಟ್ ಇರುವಂತ. ಫ್ಯೂಚರ್ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ದೀರಾ? ಡೈರೆಕ್ಷನ್ ಇಲ್ಲ, ಪ್ರೊಡ್ಯೂಸ್ ಮಾಡ್ಬೇಕು. ಅಂದ್ರೆ ಈ ತರ ಏನಾದ್ರು 7 ಕೋಟಿ ಸಿಕ್ಕಿದ್ರೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಸಿಕ್ಕರೆ ಎಕ್ಸಾಮ್ ಅಲ್ಲಿ ಯಾವತ್ತೂ ಕಾಪಿ ಹೊಡೆದಿದ್ದೀರಾ? ನಾನಾ ಒಂದ್ಸತಿ ನನ್ನ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಬೋರ್ಡ್ ನಲ್ಲಿ ನನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಸೊ ಏನ್ ಮಾಡೋರು, ನನ್ ಪೇಪರ್ ಎಲ್ಲಾ ಕಡೆ ಹೋಗ್ಬಿಟ್ಟು ಕೊಟ್ಕೊಂಡ್ ಬರೋರು. ಏನಕ್ಕಂದ್ರೆ ನನ್ ಪಕ್ಕದಲ್ಲಿ ಇರೋರು ಫೇಲ್
ಫೇಲ್ ಆಗಿರ್ತಾರಲ್ಲ 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅವರು. ಸೊ ಅವ್ರಿಗೆ ಇಂಗ್ಲಿಷ್ ಏನೋ ಬರೆಯೋದಿರತ್ತೆ, ಅವ್ರದ್ದೇ ಇದೇನೋ ಇರತ್ತೆ. ಸಾರಿ, ಕನ್ನಡ ಮೀಡಿಯಂ ನಲ್ಲಿ ಅವರು ಇಂಗ್ಲಿಷ್ ಓದ್ತಾ ಇರ್ತಾರ ಅನ್ಸುತ್ತೆ. ಗವರ್ಮೆಂಟ್ ಸ್ಕೂಲ್, ಬೇಸಿಕ್ಲಿ ಗವರ್ಮೆಂಟ್ ಸ್ಕೂಲ್, ಅಲ್ಲಿ ಫೇಲ್ ಆಗಿರ್ತಾರಲ್ವಾ. ಸೊ ಆ ಮಕ್ಳು ನಾನು ಪಕ್ಕದಲ್ಲಿ ಕುತ್ಕೊಂಡಿರ್ತೀವಿ. ಸೊ ಅವಾಗ ಈ ಸ್ಕೂಲ್ ನಲ್ಲಿ ಏನು ಅಂತಂದ್ರೆ ಪಾಪ ಪಾಸ್ ಆಗ್ಬಿಟ್ಟು ಮುಂದೆ ಓದ್ಲಿ ಅನ್ನೋದಿರತ್ತೆ. ಸೊ ನನ್ ಪೇಪರ್ ಹಿಂಗೆ ಸರ್ಕ್ಯುಲೇಟ್ ಆಗ್ತಾ ಆಗ್ತಾ ಪಕ್ಕದ ಕ್ಲಾಸ್ ಕೊಟ್ಟೋಗಿತ್ತು. ಟೈಮ್ ಬೇರೆ ಆಗೋಗ್ತದೆ. ಎಷ್ಟೊತ್ತೀನಿ ಅಂತಂದ್ರೆ ನನ್ ಪೇಪರ್ ಸಿಕ್ತಲ್ಲ. ಸೊ 1 to 10 ನಾವ್ ಅದನ್ನ ಟ್ಯಾಗ್ ಮಾಡೋದಿರತ್ತಲ್ವಾ ಈ ತರ, ಅದ್ರಲ್ಲಿ 2 ಪೇಜ್ ಸಿಕ್ತಲ್ಲ. ಸೊ 2 ಪೇಜ್ ಹಿಂಗೆ ಸೊ 4 ಸೈಡ್ ಬರ್ದಿರ್ತೀನಿ. ಇನ್ ಮತ್ತೆ ನಾನು ಕುತ್ಕೊಂಡ್ ಬರೆಯೋದಕ್ಕೆ ನಂಗೆ ಅಟ್ಲೀಸ್ಟ್ half an hour ಬೇಕು. ಸೊ ಟೈಮ್ ಇಲ್ವಲ್ಲ. ಅದಾದ್ಮೇಲೆ ಪ್ಲೀಸ್ ಐ ನೀಡ್ ಮೈ ಆನ್ಸರ್ ಶೀಟ್ ಅಂತ ಹೇಳಿ ಹತ್ಕೊಂಡೆಲ್ಲ ಮಾಡ್ದಾಗ ನೋಡಿದ್ರೆ ಪಕ್ಕದ ಕ್ಲಾಸ್ಗೆಲ್ಲ ಹೋಗಿತ್ತು. ಸೊ ತಗೊಂಡ್ಬಂದ್ ಕೊಟ್ರು. ನೀವು ಕಾಪಿ ಹೊಡೆದಿಲ್ಲ, ನಿಮ್ದನ್ನ ಕಾಪಿ ಹೊಡೆದಿದ್ದಾರೆ. ಓಕೆ. ಈಗ ನೀವು ಟ್ಯಾಟೂ ಹಾಕೊಳ್ಳೋದಾದ್ರೆ ಏನ್ ಟ್ಯಾಟೂ? ಒಂದ್ ಟ್ಯಾಟೂ ಹಾಕ್ಸ್ಕೊಂಡಿದೀನಿ, ಮೊನ್ನೆ ತಾನೆ ಹಾಕ್ಸ್ಕೊಂಡೆ. ಸೊ ವಾಟ್ ಎವರ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಸೊ ಒಂದ್ ಟ್ಯಾಟೂ ಹಾಕ್ಸ್ಕೊಂಡೆ. ಅದಾದ್ಮೇಲೆ ಅದ್ರ ಮೇಲೆ ಲೋಟಸ್ ಹಾಕ್ಸ್ಕೊಂಡಿದೀನಿ. ಲೋಟಸ್ ಇಸ್ ನೋನ್ ಫಾರ್ ಪ್ಯೂರಿಟಿ, ಲಕ್ಷ್ಮಿ. ಸೊ ನನ್ ಕಾಲಿಟ್ಟಿದ ಕಡೆ ಎಲ್ಲ ಲಕ್ಷ್ಮಿ, ಕಾಲಿಟ್ಟಿದ ಕಡೆ ಎಲ್ಲ ಸ್ಪ್ರೆಡ್ ಆಗ್ಲಿ ಅನ್ನೋದು ನನಗೆ ಫೀಲಿಂಗ್ ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನ ಸೊ ನೋಡ್ದಾಗೆಲ್ಲ ನಾನು ಲಕ್ಷ್ಮೀ ಪುತ್ರಿ, ಇಟ್ಸ್ ಓಕೆ, ನಥಿಂಗ್ ವಿಲ್ ಹ್ಯಾಪನ್ ಟು ಯು ಅನ್ನೋದು ಒಂದ್ ಫೀಲಿಂಗ್. ಅಲ್ಲ, ಈಗ ಹಾಕೊಳ್ಳೋದಾದ್ರೆ ಇನ್ನೊಂದು ಟ್ಯಾಟೂ ಹಾಕೋ ಅವಕಾಶ ಇದ್ರೆ ಒಂದಿದೆ, ಅದ್ ಸೀಕ್ರೆಟ್ ಆಗಿ ಇಟ್ಟಿದೀನಿ. ದಟ್ ಇಸ್ ಫಾರ್ ಒನ್ ಆಫ್ ದಿ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಸೊ ಅವ್ರಿಗೋಸ್ಕರ ಹಾಕೊಬೇಕು ಅಂತ. ಓಕೆ. ಇಲ್ಲಿ ತನಕ ಮಾಡಿದ ಬೆಸ್ಟ್ ಅಡ್ವೆಂಚರ್ ಏನ್? ಬೆಸ್ಟ್ ಅಡ್ವೆಂಚರ್ ಟೆಂಟ್ ನಲ್ಲಿ ಇದ್ದಿದ್ದು. ಓಕೆ. ಅದು ಎಕ್ಸ್ಪೀರಿಯನ್ಸ್ ಮೇಘಾಲಯನಲ್ಲಿ ಜೋರ್ ಮಳೆ ಬೇರೆ. ಸೊ ಜೋರ್ ಮಳೆ, ಟೆಂಟ್ ಎಷ್ಟು ಚಳಿ ಆಗ್ತಾ ಇತ್ತು ಅಂತಂದ್ರೆ ವಿ ವರ್ ಲೈಕ್ ಓ ಮೈ ಗಾಡ್, ಅಪ್ಪ ನಮ್ಗೆ ಆಗ್ತಾನೆ ಇಲ್ಲ. ಬಟ್ ಎಲ್ಲಿ ಹೋಗ್ ಬೇರೆ ಕಡೆ ಬಿಲ್ಡಿಂಗ್ ಗಳು ಇಲ್ಲ. ಸೊ ಟೆಂಟ್ ನಲ್ಲೇ ಉಳ್ಕೊಬೇಕು. ಸೊ ಟೆಂಟ್ ನಲ್ಲೇ ಸೊ ಟೆಂಟ್ ಹೊರಗಡೆ ಬಂದ್ರೆ ಫುಲ್ ನದಿ. ಸೊ ಅದ್ ಸಕ್ಕದಾಗಿತ್ತು. ಸೊ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇನ್ ಮೈ ಲೈಫ್. ಓಕೆ. ನಿಮಗಿರೋ ಫೋಬಿಯಾ ಯಾವುದು? ಫೋಬಿಯಾ ಅಂದ್ರೆ ಕೆಲವರಿಗೆ ಎತ್ತರಕ್ಕೆ ಹೋದ್ರೆ ಆಗಲ್ಲ, ಕೆಲವ್ರು ನೀರ್ಗೆ ಆಗಲ್ಲ. ನಾನೇ ಡಿಸ್ಕವರ್ ಮಾಡಿಲ್ಲ ಅನ್ಸುತ್ತೆ. ಓಕೆ. ಯಾವುದು ಇಲ್ಲ ನನಗೆ. ಓಕೆ. ಸಾಕಷ್ಟು ಬಾರಿ ಅವಾಗ ನೆನಪಿಸ್ಕೊಂಡು ಖುಷಿ ಪಡುವಂತ ಇನ್ಸಿಡೆಂಟ್ ಯಾವುದು ನಿಮ್ಮ ಲೈಫ್? ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರೋದು. ಬಿಕಾಸ್ ಮೈ ಚೈಲ್ಡ್ಹುಡ್ ಡೇಸ್ ವರ್ ಸೋ ಬ್ಯೂಟಿಫುಲ್. ಸೊ ದೇ ವರ್ ಮೈ ಸ್ಟ್ರೆಂತ್. ಸೊ ಪ್ರತಿಯೊಂದ್ ನಾವ್ ಗೋವಾಗ್ ಹೋಗಿದ್ ನಪ್ಕ ಇದೆ, ಮತ್ತೆ ಮೈಸೂರ್ಗ್ ಅವಾಗ ಹೋಗ್ತಾ ಇದ್ವಿ, ಅದನ್ನ ನಪ್ಕ ಇದೆ. ಅಂಡ್ ಬಲ್ಮುರಿ ಫಾಲ್ಸ್ ಹೋಗಿ, ಸೊ ಅದೆಲ್ಲ ನಂಗೆ ತುಂಬಾ ನಪ್ಕ ಇರೋದ್ರಿಂದ. ಸೊ ಅಂಡ್ ಎಲ್ಲರೂ ನನ್ನ ಹೇಗೆ ಅಂತಂದ್ರೆ, ಸೋನು ಬಂದ್ರೆ ಒಂಥರ ಅಯ್ಯೋ ನಮ್ಗೆ ಹಿಂಸೆ ಕೊಡ್ತಾಳೆ ಅನ್ನೋ ಫೀಲಿಂಗ್ ಇರ್ತೈತಿ ಯಾವಾಗ್ಲೂ. ಸೊ ಅದೆಲ್ಲ ಇವತ್ತಿಗೂ ಜ್ಞಾಪಿಸ್ತಾರೆ ನನ್ ಕಸಿನ್ಸ್ ಎಲ್ಲ. ಅದನ್ನ ನೋಡಿ ನನ್ನ ಒಂಥರ ಐ ಹ್ಯಾವ್ ಅ ಗುಡ್ ಮೆಮರೀಸ್ ದೇರ್. ಸೊ ಅದ್ ನೋಡ್ಕೊಂಡು ರೀಗಿಫ್ಟ್ ಮಾಡಿದ್ರೆ ಯಾವ್ದಾದ್ರು? ಈಗ ನಿಮ್ಗೆ ಯಾರೋ ಗಿಫ್ಟ್ ಮಾಡಿರ್ತಾರೆ, ನೀವ್ ಅದನ್ನ ಯಾವ್ದು ರೀಗಿಫ್ಟ್ ಮಾಡಿದೀರಾ ಯಾವ್ದಾದ್ರು? ಸುಮಾರು ಗಿಫ್ಟ್ ಗಳು ಬರ್ತಾ ಇರತ್ತೆ. ಸೊ ಕೆಲವೊಂದ್ ನಾನು ಯೂಸ್ ಮಾಡಲ್ಲ ಅನ್ನೋದ್ನ, ಸೊ ಐ ಜಸ್ಟ್ ಮೇಕ್ ಶೋರ್ ಐ ಪ್ಯಾಕ್ ಇಟ್ ಅಂಡ್ ಐ ಗಿವ್ ಇಟ್ ಟು ಸಮನ್ ಎಲ್ಸ್. ಸೊ ನಾನ್ ಯೂಸ್ ಮಾಡೋದಿಕ್ಕೆ ಹೋಗ. ಮನೆಯಲ್ಲಿ ಒಬ್ರು ಇರುವಾಗ ಏನ್ ಮಾಡ್ತೀರಿ? ಒಂದು ಕೆಲಸ ತಪ್ಪದೆ ನೀವು ಮಾಡ್ತೀರಿ, ಏನ್ ಮಾಡ್ತೀರಿ? ಫಿಲ್ಮ್ಗಳು ನೋಡೋದು. ಸೊ ಐ ಲವ್ ಟು ವಾಚ್ ಫಿಲ್ಮ್ಸ್. ಸೊ ಫಿಲ್ಮ್ಗಳು ನೋಡ್ತೀನಿ. ನೀವು ಬಾತ್ರೂಮ್ ಸಿಂಗರಾ? ಸ್ನಾನ ಮಾಡೋಲ್ಲ, ಸಾಂಗ್ ಎಲ್ಲ ಹೇಳ್ತೀರಾ? ಎಲ್ ಬೇಕೋ ಅಲ್ಲಿ ಸಿಂಗ್ ಮಾಡ್ತೀನಿ. ಸಾಂಗ್ ಯಾವ್ದು? ಬಾತ್ರೂಮ್ ಅಲ್ಲಿ ಆಡೋ ಫೇವರೇಟ್ ಸಾಂಗ್ ಯಾವ್ದು? ಇವಾಗ ಜೀವ ಹೂವಾಗಿದೆ, ಅದು ಹಾಡ್ತಾನೆ ಇರ್ತೀನಿ. 2 ಲೈನ್ ಹಾಡಿ ನೋಡೋಣ. ಇನ್ನದು ಇನ್ನು ನಿನ್ನಾಸೆ ನನ್ನಾಸೆ ಒಂದೇ, ಇನ್ನು ನಾವಾಡೋ ಮಾತೆಲ್ಲ ಒಂದೇ, ಆತರ. ಆಕ್ಚುಲಿ ನಾನ್ ಆಡೋದು ನಮ್ಮನೆಯಲ್ಲಿ ನನ್ ತಂಗಿಯರೆಲ್ಲ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮನೆ ಕೆಲ್ಸದೊಳಗೆ ಒಬ್ಳಿಗೆ ನಾನು ಆಡೋದು ಇಷ್ಟ, ಅದಕ್ಕೆ ನೀನ್ ಹಾಡ್ತಾ ಇರಕ್ಕ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇರ್ತಾಳೆ. ಸೊ ಅವಳಿಗೆ ನಾನೇ ಎಂಟರ್ಟೈನ್ಮೆಂಟ್. ಒಬ್ರು ಫ್ಯಾನ್ ಅದು ನಮ್ಮನೆ ಕೆಲ್ಸ. ಅವ್ಳು ಬಂದಿದ ತಕ್ಷಣ ಹಾಡೇಳಕ್ಕ ಸೂಪರ್. ಈಗ ನಿಮ್ ಮುಂದೆ ಭವಿಷ್ಯ ಹೇಳೋ ಮೆಷಿನ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಅದ್ರ ಏನ್ ತಿಳ್ಕೊಬೇಕು? ನೀವು ನಿಮ್ ಭವಿಷ್ಯದ ಬಗ್ಗೆ ಏನ್ ತಿಳ್ಕೊಬೇಕು? ಭವಿಷ್ಯದ ಬಗ್ಗೆ ಯಾವ್ದಾದ್ರು ಹಿಟ್ ಕೊಡ್ತೀನ ನೆಕ್ಸ್ಟ್ ಅಂತ, ಫಿಲಮ್ ಚೆನ್ನಾಗಿರೋ ಫಿಲ್ಮ್ಸ್ ಮಾಡ್ತೀನ ಅಂದ್ರೆ ಹಿಟ್ಗಿಂತ ಹೆಚ್ಚಾಗಿ ಒಂದ್ ಒಳ್ಳೆ ಅಂದ್ರೆ ನಾನ್ ಸತ್ತಾದ್ಮೇಲೂ ಜ್ಞಾಪಿಸ್ಕೊಳ್ಳುವಂತ ಫಿಲಮ್ಗಳು ಮಾಡ್ತೀನ ಅಂತ ಕೇಳಿ. ಎಷ್ಟು ಜನರಿಗೆ ನಿಮ್ಮ ಫೇಕ್ ನಂಬರ್ ಕೊಟ್ಟಿದ್ರಿ? ಯಾರ ನಂಬರ್ ಕೇಳ್ತಾರೆ, ಆಗ ಫೇಕ್ ನಂಬರ್ ಎಷ್ಟು ಜನರಿಗೆ ಕೊಟ್ಟಿದ್ರಿ?
ಸುಮಾರು ಜನ ಕೊಟ್ಟಿದೀನಿ. ಎಲ್ಲ ಹೇಳಿರ್ತೀನಿ, ಲಾಸ್ಟ್ ಒಂದ್ ನಂಬರ್ ಬಿಟ್ಬಿಡಿರ್ತೀನಿ, ಇಲ್ಲ ಅಂದ್ರೆ ಲಾಸ್ಟ್ ಒಂದ್ ನಂಬರ್ ಉಲ್ಟಾ ಪಲ್ಟಾ ಮಾಡಿರ್ತೀನಿ. ಬಟ್ ಕೆಲವ್ರು ಜೆನ್ಯೂನ್ ಅಂತ ಅನ್ಸ್ದಾಗ, ಸೊ ಬಟ್ ಐ ಡೋಂಟ್ ನೋ, ಅವಾಗ ನಮ್ ತಂದೆ ನಂಬರ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಮಾತಾಡ್ಕೊಳ್ಳಿ, ಇಲ್ಲ ಅಂದ್ರೆ ನನ್ನ ಮ್ಯಾನೇಜರ್ ತೇಜಸ್ ಅಂತ ಇದಾರೆ, ಸೊ ಅವ್ರಿಗೆ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ರಾಮ್ ಅವ್ರ ನಂಬರ್ ಕೊಡಿ, ಯಾರ್ದೋ ಒಬ್ರದ್ ಕೊಟ್ಟಿರ್ತೀನಿ. ನಿಮ್ಗೆ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಯಾವ್ದು, ಲವ್ ಮನಿನಾ? ಅಫ್ಕೋರ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಇವಾಗ ಕೈ ಇಂಪಾರ್ಟೆಂಟ್ ಕಾಲ್ ಇಂಪಾರ್ಟೆಂಟ್ ಅಂತ ಕೇಳ್ದಂಗ ಆಯ್ತಿದ್ದು. ಸೊ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್. ಚೂಸ್ ಮಾಡಿದ್ರೆ ಯಾವ್ದು ಮಾಡ್ತೀರಾ, ಲವ್ ಮಾಡ್ತೀರಾ ಮನಿ ಮಾಡ್ತೀರಾ? ಇದಿದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸಿ ಮನಿ ಮೇಕಿಂಗ್ ಇಸ್ ಆಲ್ವೇಸ್ ಥ್ರೂ ಹಾರ್ಡ್ ವರ್ಕ್, ಸ್ಟ್ರೀಟ್ ವರ್ಕ್ ಅಂಡ್ ಥ್ರೂ ಕೆಲವ್ದು ಒಂದು ಶಾರ್ಟ್ ಕಟ್. ಸೊ ದಿ ಶಾರ್ಟ್ ಕಟ್ ಇಸ್ ಆಲ್ವೇಸ್ ರಿಮೇನ್ಸ್ ಅಸ್ ಅ ಶಾರ್ಟ್ ಕಟ್. ಇವಾಗ ನಾನ್ ಕಷ್ಟಪಟ್ಟು ದುಡಿಲಿಲ್ಲ ಅಂತಂದ್ರೆ ಅದ್ ಎಲ್ಲೋ ಒಂದ್ ಕಡೆ ಯಾವತ್ತೋ ಒಂದಿನ ನಮ್ಮಿಂದ ಅದ್ ಕೈ ತಪ್ಪ ಹೋಗುತ್ತೆ. ಸ್ಮಾರ್ಟ್ ವರ್ಕ್ ಇಸ್ ಲೈಕ್ ಇನ್ವೆಸ್ಟ್ಮೆಂಟ್ಸ್. ಇವಾಗ ನಾನು 1 ಲಕ್ಷ ದುಡ್ದಿದೀನಿ ಅಂತಂದ್ರೆ 1 ಲಕ್ಷ ಅದನ್ನ ನಾನ್ ಬರೀ ಖರ್ಚು ಮಾಡ್ಕೊಂಡು ಎಕ್ಸ್ಪೆನ್ಸಸ್ ಮಾಡ್ಕೊಂಡು ಶೋಕಿ ಮಾಡೋದಾದ್ರೆ, ಸೊ ದಟ್ ಇಸ್ ಡಮ್ ಥಿಂಗ್. ಸೊ ಯು ಶುಡ್ ಬಿ ಇನ್ವೆಸ್ಟಿಂಗ್. ಸೊ ನಾನು ಅದನ್ನೇ ಹೇಳೋದು, ಯಾರಿಗೆ ಆದ್ರೂನು ಇನ್ವೆಸ್ಟ್. It is not just on gold or property. There are so many other ways you can also invest. So start learning about it. Start learning about mutual funds. ಇಲ್ಲ ಅಂತಂದ್ರೆ ಬ್ಯಾಂಕ್ ನಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡೋದು ಇವಾಗ ಅವರೆಲ್ಲ ಹೇಳ್ಕೊಡ್ತಾರೆ. ಇವಾಗ ನನ್ಗೂನು ಅಷ್ಟೇ, ನನಗ್ ನಮ್ ತಂದೆ ಹೇಳ್ಕೊಟ್ಟಿದ್ದು. ಬಟ್ ಜಯಂತ್ ಸರ್ ಅಂತ ಇದ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ. ಸೊ ಅವರು ನನ್ಗೆ ಗೈಡ್ ಮಾಡ್ತಾ ಹೋದ್ರು, ಇದನ್ನಲ್ಲಿ ಹಾಕಿ ಮೇಡಮ್, ಇದನ್ನಲ್ಲಿ ಹಾಕಿ. ಸೊ ಈ ತರ ಪ್ರತಿಯೊಂದು. ಸೊ ಇವನ್ ಐ ಯೂಸ್ ಟು ಆಸ್ಕ್, ಬಟ್ ಅದನ್ನ ಸುಮ್ನೆ ಬ್ಯಾಂಕ್ ನಲ್ಲಿ ಇಡೋದಕ್ಕಿಂತ ಎಲ್ಲೋ ಒಂದ್ ಕಡೆ ಮನಿ ರೊಟೇಷನ್ ಆಗ್ತದೆ, ಮತ್ತೆ ಚೀಟಿಗಳಿಗೆ ಹಾಕ್ತದೆ, ಮಿಸೈಲ್ ಚಿಟ್ಸ್ ಗೆಲ್ಲ ಹಾಕಿದೀನಿ. ಸೊ ಒಂದ್ ಕಮಿಟ್ಮೆಂಟ್ ಅಂತ ಇರೋದು. ಸೊ ಯು ಶುಡ್ that is what, like, you know, it is easy to earn, but it is very hard to save it or to invest. So you should be adinal, at least you should be ಹೆಂಗ್ ಹೇಳೋದು ಅದ್ರ ಬಗ್ಗೆ ತಿಳ್ಕೊಂಡಿರಿ. ಅಂಡ್ ಎಷ್ಟೊಂದ್ ಜನ ಇವತ್ತು ಚೆನ್ನಾಗ್ ಮಜಾ ಮಾಡ್ಬಿಡೋಣ, ನಾಳೆ ನೋಡ್ಕೊಳ್ಳೋಣ. ಸೊ ಯಾವಾಗ ನಮ್ಗ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಆಲ್ವೇಸ್ ಹ್ಯಾವ್ ದಿಸ್ LIC, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಕಾರ್ ಆಕ್ಸಿಡೆಂಟ್ಗೂ ಮಾಡಿಸ್ಕೊಡಿದೀನಿ ನಾನು. ಸೊ ಇಟ್ ಇಸ್ ಜಸ್ಟ್ ಇನ್ ಕೇಸ್ ಏನೋ ಒಂದಾಯ್ತು, ನನ್ನ ಹತ್ರ ದುಡ್ಡಿಲ್ಲ, ಸೊ ಜಸ್ಟ್ ಹ್ಯಾವ್ ಇಟ್. ಸೊ ಆಕ್ಸಿಡೆಂಟ್ ಇದೆ, ಮತ್ತೆ ಲೈಫ್ ಇನ್ಶೂರೆನ್ಸ್, ಹೆಲ್ತ್, ಸೊ ಅದನ್ನೆಲ್ಲ ಸ್ಟಾರ್ಟಿಂಗ್ ಇಂದ ನಾವು ಮಾಡ್ಕೊಂಡ್ ಬಂದಿದೀವಿ. ಸೊ ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಅಂಡ್ ಲವ್ ಇಸ್ ವೆರಿ, ನಾನು ಎಲ್ಲಾನು ಲವ್ ಮಾಡೋದಿಕ್ಕಾಗಲ್ಲ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ 7 ಕೋಟಿ ಜನ ಇದಾರೆ, ಆ 7 ಕೋಟಿನಲ್ಲಿ ಒಬ್ಬನ್ ನಾನು ಇಷ್ಟ ಪಡ್ಬೇಕು, ಆ ಒಬ್ಬನಿಗೆ ನಾನು ಇಷ್ಟ ಆಗ್ಬೇಕು, ಅದು ತುಂಬಾ ಕಷ್ಟ ಇದೆ. ಸೊ ಫಸ್ಟ್ ಐ ವಿಲ್ ಪ್ರಿಫರ್ ಲವ್, ಅಂಡ್ ದೆನ್ when you know how to make money, that is not important ಆಗಲ್ಲ. That comes secondary. ನಾನೇ ಇಂಡಿಪೆಂಡೆಂಟ್ ಆದಾಗ, ನನ್ಗೆ ಕಾನ್ಫಿಡೆನ್ಸ್ ಇದ್ದಾಗ, ಸೊ ನನ್ ಫಸ್ಟ್ ಆ ಒಂದ್ ಹುಡುಗನ್ ಯೋಚನೆ ಮಾಡ್ತೀನಿ. ದೆನ್ ಐ ವಿಲ್ ಥಿಂಕ್ ಅಬೌಟ್ ದಿ ಮನಿ. ಓಕೆ, ಇದು ಈ ಸೆಗ್ಮೆಂಟ್ ಇದೆಯಲ್ಲ, ಸತ್ಯಮೇವ ಜಯತೆ ಅಂತ ಒಂದು ಸೆಗ್ಮೆಂಟ್, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಚೆನ್ನಾಗಿಲ್ಲ ಅಂದ್ರೆ ಯೂಶುವಲ್ ಆಗಿ ಈ ತರ ಕ್ವಶನ್ಸ್ ಕೇಳಲ್ಲ. ದೇ ವಿಲ್ ಬಿ ವಿತ್ ರಿಲೇಟೆಡ್ ಟು ಫಿಲ್ಮ್ಸ್ ಇಟ್ಸೆಲ್ಫ್. ಸೊ ಇದು ಒಂಥರ ನನ್ನ ಪರ್ಸನಲ್ ಅಂಡ್ ನನ್ನ ಗೋಲ್ಸ್ ಅಂಡ್ ನನ್ನ ಡ್ರೀಮ್ಸ್, ಅಂಡ್ ಇಟ್ಸ್ ಲಾಟ್ ಅಬೌಟ್ ಮೈ ಚೈಲ್ಡ್ಹುಡ್. ಸೊ ಒಂಥರ ಖುಷಿ ಅನಿಸ್ತು. ಮೇಡಮ್, ಇದು ನೆಕ್ಸ್ಟ್ ಸೆಗ್ಮೆಂಟ್ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನೀವು ಧೈರ್ಯ ಇದ್ರೆ ನಮ್ದು ಕೆಲವು ಸಣ್ಣ ಸಣ್ಣ ಆಕ್ಟಿವಿಟಿ ಹೇಳ್ಬೋದು, ಅದ್ರಲ್ಲಿ ನೀವು ಮಾಡ್ಬೋದಾ? ಫಸ್ಟ್ ನನಗೆ ಒಂದು ವಿಷಯಕ್ಕೆ ಬೈಯೋದಾದ್ರೆ ಯಾವ ತರ ಬೈತೀರಿ? ಅಂದ್ರೆ ಫುಲ್ ಸಿಟ್ಟಲ್ಲಿ ಬೈಬೇಕು ನನಗೆ, ಯಾವ ವಿಷಯಕ್ಕೆ ಬೈತೀರಿ? ಏನಕ್ಕೆ ಬೈಬೇಕು? ಅಲ್ಲ, ಒಂದು ವಿಷಯ, ಟಾಸ್ಕ್ ತರ ಇದು, ನಿಮ್ ಧೈರ್ಯನ ಒಂದು ಟೆಸ್ಟ್ ಮಾಡೋ ತರ. ಅಂದ್ರೆ ನಿಮ್ಗೆ ಅಂತ ಬೈಬೇಕಾ, ಇಲ್ಲ ಜನರಲ್ ಆಗಿ ಬೈಬೇಕಾ? ನನಗೆ ಬೈಬೇಕು. ನಿಮ್ಗೆ ಬೈಬೇಕಾ? ಒಂಚೂರು ಕಾಮನ್ ಸೆನ್ಸ್ ಇಲ್ವಾ, ಟೈಮ್ ಸೆನ್ಸ್ ಅನ್ನೋದಿಲ್ವಾ? ಅದು ನೀವು ಲೇಟ್ ಆಗಿ ಬಂದ ರಾಂಗ್ ಇದು. ಓಕೆ, ನೀವು ಕೋಳಿ, ನಾಯಿ, ಬೆಕ್ಕು ತರ ಮಿಮಿಕ್ರಿ ಮಾಡ್ಬೋದಾ? ಕೋಳಿ ನಾಯಿ ತರ ಅದೇನ್ ಕುಯ್ 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 ಅಂತ ಇರತ್ತೆ, ಪಾಪಚ್ಚಿ ಅದೇನ್ ಬೊಗಳೋದಿಲ್ಲ ಜಾಸ್ತಿ. ಬೆಕ್ಕು ಮನೇಲಿ ಬೆಕ್ಕಿದ್ಯಾ? ಪೆಟ್ಟಿ ಯಾವುದಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಅಲ್ಲ, ನಾನೇ ಅವ್ರಿಗೆ ಪೆಟ್ಟನು. ಹೌದಾ, ಸೂಪರ್. ಬ್ರಿಟಿಷ್ ಆಕ್ಸೆಂಟ್ ಅಲ್ಲಿ ಯಾವ್ದೋ ಒಂದು ಲೈನ್ ಹೇಳ್ಬೋದಾ?
Hi, welcome to my channel. This is Sonagada here. ಸೂಪರ್. ಈಗ ನೀವು ನಿಮ್ಮ ತಂದೆ ಅಥವಾ ತಾಯಿಗೆ ಕಾಲ್ ಮಾಡ್ಬಿಟ್ಟು ಆಲ್ರೆಡಿ ನಮ್ಮ ತಂಗಿಗೆ ಮದುವೆ ಫಿಕ್ಸ್ ಆಗಿದೆ, ನಿಮ್ಮ ಹತ್ರ ಹೇಳಕ್ ಆಗಿಲ್ಲ, ಸಂಜೆ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳ್ಬೋದಾ? ನನ್ ಮದುವೆ ಫಿಕ್ಸ್ ಆಗಿದೆ? ಅಲ್ಲ, ನಿಮ್ ತಂಗಿದು. ನನ್ ತಂಗಿಗೆ ಮದ್ವೆ ಆಗೋಗಿದ್ಯಲ್ಲ. ಹಾಗೆ ನಿಮ್ದು ಹೇಳಿ ಅಪ್ಪನ. ಓ ವಾವ್, ಕಂಗ್ರಾಚುಲೇಷನ್ಸ್ ಹೇಳ್ಬೋದ ಈಗ? ಇವಾಗ ಬೇಡ, ಬಟ್ ಅವ್ರು ಏನ್ ಹೇಳ್ತಾರೋ ನಾನೇ ಹೇಳ್ತೀನಿ. ವಾವ್, ಕಂಗ್ರಾಚುಲೇಷನ್ಸ್, ಯಾರು ಹುಡುಗ ಅಂತ ಕೇಳ್ತಾರೆ ಅಷ್ಟೇ, ಖುಷಿ ಆಗ್ಬಿಡ್ತಾರೆ. ಓಕೆ, ಸೂಪರ್. ಈಗ ನಿಮ್ಮೊಬ್ಬ ಬೆಸ್ಟ್ ಫ್ರೆಂಡ್, ಅವರ ಬರ್ತ್ಡೇ ಇಲ್ಲ ಇವತ್ತು, ಬಟ್ ಅವ್ರಿಗೆ ಫೋನ್ ಮಾಡಿ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ಬೋದಾ ನೀವು? ಫೋನ್ ಅವ್ರ ಬರ್ಡೇ ಇರಲ್ಲ, ಬಟ್ ನೀವು ಅವ್ರ ಏನ್ ಹೇಳುದು ನೀವು ಸಾಂಗ್ ಹೇಳ್ಬೇಕು, ಅದು ಗೊತ್ತಲ್ಲ, ಹ್ಯಾಪಿ ಬರ್ಡೇ ಟು ಯು. Hello. Alex. Happy birthday to you. Happy birthday to you. Happy birthday, my dear darling. Happy birthday to you. Did I forget my birthday, your birthday? No, there was a challenge. So, yado one show banide. So, there was a challenge that I should call up my friend, best friend call ಮಾಡಿ ಇದನ್ನ ಹೇಳ್ಬೇಕು ಅಂತ. So, ಅದಕ್ಕೆ ಹೇಳ್ದೆ. Oh God. I'm just like wondering, oh my God, whose birthday did I forget? Okay, say hi to my audience. Hello, Sona's audience. Have fun. Yeah, ಅದಾದ್ಮೇಲೆ ಹೇಳ ನನ್ ಬಗ್ಗೆ ಇನ್ನೊಂಚೂರು ಒಳ್ಳೇದ್ ಹೇಳು, ಕೆಡದಲ್ಲ. Hey, ನಾನು ಯಾರ ಬಗ್ಗೆ ಹೇಳಿದ್ರೆ? ನನ್ ಬಗ್ಗೆ. Sonu is the best friend anybody could ever have. ನಾವ್ ಅವಳನ್ನ ವರ್ಷದಲ್ಲಿ 2 ಸಲ ನೋಡ್ತೀವಿ. ನಿನ್ನ ಇನ್ನೇನ್ ಆಲ್ಮೋಸ್ಟ್ ಅವಳನ್ನ ಮರಿತಾ ಇದೀವಿ ಅನ್ಬೇಕಾರೆ ಮತ್ ಬರ್ತಾರೆ, ನಾ ಇನ್ನೂ ಇದೀನಿ ಅಂತ ಜ್ಞಾಪಕ ಮಾಡಕ್ಕೆ. Darling, every week I see you. ಅದು ಹೇಳ್ದಾಗಿಂದ ಇವಾಗ ಎವ್ರಿ ವೀಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಹೂ ಅಂತ ಬೇರೆ. ನನ್ಗೆ ಪ್ರೀತಿಯಿಂದ ಬಿಸ್ಕೆಟ್ ರಾಣಿ ಅಂತ ಕರೀತಾಳೆ. ಬಿಸ್ಕೆಟ್ ರಾಣಿ ಅಲ್ಲ, ಬಿಸ್ಕೆಟ್ ಅಲ್ಲ, ಬರೀ ಬಿಸ್ಕೆಟ್ ಅಂತ, ರಾಣಿ ಗಿಣಿ ಇಲ್ಲ. ಬಿಸ್ಕೆಟ್, ಯಾ. ಸೊ ನನ್ನ ಅಡ್ಡ ಹೆಸರು ಬಿಸ್ಕೆಟ್ ಫ್ರಮ್ ಹೌರ್. ಅವ್ರ ಫೋನ್ ಅಲ್ಲಿ ಹೆಂಗೆ ಸೇವ್ ಮಾಡ್ಕೊಂಡಿದ್ದೀರಾ? ಇಲ್ಲ ದಾರಿ ಅದೆಷ್ಟು ಪ್ರೌಡ್ ಆಗಿ ಹೇಳ್ಕೊತೀರ. ಮತ್ತೆ ಇನ್ನೇನಂತ ಹೇಳಕ್ಕಾಗತ್ತೆ? ಇಲ್ಲ, ನಿನ್ ಹೆಸರು ಏನಂತ ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಇಬ್ರು ಡಾರ್ಲಿಂಗ್ ಅಂತ ಸೇವ್ ಮಾಡ್ಕೊಂಡೆ. ಆಕ್ಚುಲಿ ಏನ್ ಗೊತ್ತಾ, ನಮ್ ಅಸಿಸ್ಟೆಂಟ್ ಇದಾನಲ್ಲ, ಸೊ ಡಾರ್ಲಿಂಗ್ ಅಂತ ಬಂದಿದ ತಕ್ಷಣ ಫುಲ್ ಹೆದರ್ಕೊಂಡು ಶೇಕ್ ಆಗಿ ಫೋನ್ ಕೊಡ್ತಾನೆ, ಅಂದ್ರೆ ಮೇಡಮ್ ಡಾರ್ಲಿಂಗ್ ಫೋನ್ ಮಾಡ್ತಾರೆ. ಅಯ್ಯ. Okay, darling, I'm in the show. I'll call you back. Okay, have fun. Yeah, bye. ಈಗ ನಿಮ್ಮ ತಂಗಿ ಶೂಟ್ ಅಲ್ಲಿ ಇದಾರಾ? ಅವ್ರೊಂದು ಪ್ರಾಂಕ್ ಕಾಲ್ ಮಾಡಬಹುದು. ಪ್ರಾಂಕ್ ಕಾಲ್ ಏನ್ ಪ್ರಾಂಕ್ ಕಾಲ್? ಅವಳು ಯಾವ್ದಕ್ಕೂ ಹೆದರ್ಕೊಳಕ್ ಗೊತ್ತು ಅವಳಿಗೆ, ನಾನು ಈ ತರ ಎಲ್ಲಾ ಮಾಡ್ತೀನಿ. ಅವಳಿಗೆ ಹೆಂಗೆ ಅಂತಂದ್ರೆ ಮಾಡಿ ಅಭ್ಯಾಸ ಆಗೋಯ್ತು ಅವಳಿಗೆಲ್ಲ. ಸೊ ಶಿ ಇಸ್ ಲೈಕ್, ಗೊತ್ತು ಬಿಡು. ಮತ್ತೆ ಯಾರಿಗೆ ಪ್ರಾಂಕ್ ಮಾಡ್ತೀರಿ? ತಂದೆಗೆ ಏನಾದ್ರು ಲೈಟ್ ಆಗಿ, ಅಮ್ಮ ಏನೋ ಮಾಡ್ಬೋದಾ? ತಂಗಿಗೆ ಮಾಡಿ ನೋಡ, ಏನ್ ರೆಸ್ಪಾನ್ಸ್ ಮಾಡ್ತಾರೆ. ಏನಂತ ಪ್ರಾಂಕ್ ಮಾಡ್ಬೇಕು ನೋಡಿ, ತಂಗಿ ಯಾವ್ದಕ್ಕೆ ಸ್ವಲ್ಪ ಇದಾಗ್ತಾರೆ. ಹಲೋ, ಏನ್ ಮಾಡ್ತಾ ಇದ್ಯಾ? ಹೌದಾ, ಇದೇನಂದ್ರೆ ನನ್ನ ಗೂಗಲ್ ಪೇ ಇಂದ ನಿನ್ಗೆ 1 ಲಕ್ಷ ಏನಾದ್ರು ಬಂತಾ? ಹಾ, ಅದೇ ನನ್ಗೆ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿದೆ. ಗೂಗಲ್ ಪೇನಾ ಫೋನ್ ಪೇನಾ? ಗೂಗಲ್ ಪೇ ಕಣೆ. ಇಲ್ಲ, ನನಗೇನೋ ಬಂದಿಲ್ಲ ಇಲ್ಲಿ. ನೋಡು, ಬಿಕಾಸ್ ನನ್ನ ಇದು ಅಕೌಂಟ್ ಇಂದ ಬ್ಯಾಲೆನ್ಸ್ ಇಂದ ಕಟ್ ಆಗಿದೆ. ರಿಫ್ರೆಶ್ ಮಾಡಿದ್ರೆ ಬಂದಿಲ್ಲ. ಬಂದ್ರೆ ಫೋನ್ ಮಾಡ್ತೀನಿ ನೋಡಿ. ಆಯ್ತು, ನೀನ್ ನಂಗೆ ಕಳಿಸ್ಬಿಡು ಇವಾಗ್ಲೇ. ಹಲೋ ಹಲೋ. ಸೊ ದಿಸ್ ಇಸ್ ಹೌ, ಇನ್ ಯಾರಿಗೂ ಕಾಲ್ ಮಾಡಲ್ಲ. ಈಗ ಇದನ್ನ ಕನ್ನಡಿಯನ್ನು ಕೊಡಿ, ಕ್ಯಾಮ್ರಾನ. ಹೆಂಗ್ ಮೇಕಪ್ ಮಾಡ್ತೀರಿ ನೀವು? ಮೇಕಪ್ ಹೆಂಗ್ ಮಾಡ್ಕೊಡ್ತೀರಿ? ಮೇಕಪ್ ಹೆಂಗ್ ಮಾಡ್ಕೊಡ್ತೀರಾ?
ಮೈಮ್ ತರ. ಫಸ್ಟ್ ಓಕೆ ಟಚ್ ಅಪ್ ಅಲ್ಲ ಫೌಂಡೇಶನ್ ಅಂಡ್ ದಿಸ್ ಇಸ್ ದಿ ಥಿಂಗ್. ಸೊ ನೀಟಾಗಿ ಡಿಪ್ ಮಾಡ್ಕೊಂಡು ಎಲ್ಲ ಹಾಕೊಂಡು ಅಂಡ್ ನೀಟಾಗಿ ಸ್ಮಜ್ ಮಾಡಿ ಅಂಡ್ ದೆನ್ ಇನ್ನೊಂದು ಬ್ರಷ್ ತಗೊಂಡು ಪೌಡರ್ ಅಂಡ್ ಬ್ರಷ್ ಲಿಪ್ಸ್ಟಿಕ್ ಕಾಜಲ್. ಓಕೆ ಸೂಪರ್. ನಿಮ್ ಕೈಯಲ್ಲಿ ಒಂದು ಪಿಲ್ಲೋ ಇದೆ ಅಂತ ಇಟ್ಕೊಳ್ಳಿ. ಪಿಲ್ಲೋನ ಅದ್ ಮಾಡಿದಿರಾ, ಹಿಡ್ಕೊಂಡು ನಿಮ್ ಕ್ರಶ್ ಹತ್ರ ಮಾತಾಡ್ತಾ ಇದ್ದೀರಾ. ಮಾತಾಡಿ ನೋಡೋಣ. ಪಿಲ್ಲೋ ಇಲ್ವಲ್ಲ, ನಾನು ಹೆಂಗ್ ಮಾತಾಡ್ಲಿ? ಇಲ್ಲ ಅಯ್ಯೋ, ದೊಡ್ಡ ಕ್ಯಾಮ್ರಾ ಇದ್ದಾಗ ಅವಾಗ ಡೈರೆಕ್ಟರ್ ಹೇಳ್ತಾ ಇರ್ತಾರೆ ಫೀಲ್ ಮಾಡ್ಕೊಳಮ್ಮ, ಇದ್ ಮಾಡ್ಕೊಳಮ್ಮ ಅಂತ. ಸೊ ಅದು ಬೇರೆ. ಒಂದು ಲೈನ್ ಹೇಳಿ ಕ್ರಶ್ಗೆ. ಯಾವಾಗ ನಾವಿಬ್ರು ಈ ತರ ಹಗ್ ಮಾಡ್ಕೊಂಡ್ ಅಲ್ಲಿ ಫೀಲೇ ಇಲ್ಲ, ಅದ್ರಲ್ಲಿ ಬೈದಂಗಿತ್ತು. ಅದು ಬೈದಂಗಿತ್ತ? ಇಟ್ ವಾಸ್ ಸೋ ನೈಸ್. ಯಾವಾಗ ನಾವಿಬ್ರು ಈ ತರ ಹಗ್ ಮಾಡ್ಕೊಂಡು ಮಾತಾಡೋದು, ಕೂತ್ಕೊಂಡ್ ಮಾತಾಡೋದು, ಹಗ್ ಮಾಡ್ಕೊಂಡು ಮಾಡ್ಕೊಳ್ಳೋದು, ಆತರ ಅಷ್ಟೇ. ನೈಸ್, ಥ್ಯಾಂಕ್ ಯು. ಈಗ ನೀವು ನಿಮ್ಮನ್ನ ನೀರೊಳಗಡೆ ಹಾಕಿದ್ದಾರೆ, ಎಸ್ಕೇಪ್ ಆಗಕ್ ಜಾಗ ಇಲ್ಲ, ಉಸಿರು ಕಟ್ತಾ ಇದೆ, ಫುಲ್ ಎಲ್ಲೂ ಓಪನ್ ಆಗಲ್ಲ. ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಿ? ಮುಳುಗಿದ್ದೀರಾ ಅಷ್ಟೇ, ಇನ್ನೇನಿಂದ ಇಲ್ಲ. ಆತರ ಮಾಡ್ತಾ ಇರ್ಬೇಕು, ಉಸಿರು ಹೋಗ್ತಾ ಇರತ್ತೆ ಬರ್ತಾ ಇರತ್ತೆ. ಸೊ ಆತರದಷ್ಟೇ. ನೋಡಿ ವೀಕ್ಷಕರೇ, ಇವರು ನನ್ನ ಆಕ್ಟಿಂಗ್ ಸ್ಕಿಲ್ಸ್ ನ ಜಡ್ಜ್ ಮಾಡ್ತಾ ಇದಾರೆ ಇಲ್ಲಿ ಕುತ್ಕೊಂಡು. ನನಗೆ ಒಂಥರ ಆಡಿಷನ್ ಬಂದಿರೋ ತರ ಫೀಲಿಂಗ್ ಆಗ್ತಾನೆ ಇವಾಗ ಸದ್ಯಕ್ಕೆ. ಈ ಸೆಗ್ಮೆಂಟ್ ಬಗ್ಗೆ ಏನು ಅನ್ಸ್ತು? ಇದು ಒಂಥರ ಫುಲ್ ವಿಯರ್ಡ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಇರತ್ತೆ ಅಂತ. ಟ್ಯಾಂಕ್ ನಲ್ಲಿ ನಾನ್ ಮುಳುಗಿದ್ರೆ ಹೆಂಗೆ, ಮತ್ತೆ ನನ್ ತಂಗಿ ಪ್ರ್ಯಾಂಕ್ ಮಾಡೋದಾಗ್ಲಿ. ಪಾಪ ಅವಳು ಶಾರ್ಟ್ ನಲ್ಲಿ ಇದ್ದಾಳೆ, ಅವಳು ಇವಾಗ ತಲೆ ಕೆಡ್ಸ್ಕೊಂಡ್ 1 ಲಕ್ಷ ಬಂತ ಅಂತೆಲ್ಲ. ಪಾಪ ಅವಳಿಗೆ ಇವಾಗ ಹೇಳ್ಬೇಕು ಐ ವಾಸ್ ಜಸ್ಟ್ ಪ್ರ್ಯಾಂಕಿಂಗ್ ಅಂತ ಅಲ್ಲ. ಸೊ ಯಾ, ಇಟ್ ವಾಸ್ ನೈಸ್. ಆಮೇಲೆ ಈಗ 4ರಲ್ಲಿ ಯಾವುದು ಅಂತ ಕ್ವಿಜ್ ತರ ಇರುತ್ತೆ. ಇದು ಕೇವಲ 10 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡ ನಟ ಯಾರು? ಆಪ್ಷನ್ ಕೊಡ್ತೀನಿ ನಾನು. ಅರ್ಜುನ್ ಸರ್ಜಾ, ಮಾಸ್ಟರ್ ಆನಂದ್, ಮಾಸ್ಟರ್ ಮಂಜುನಾಥ್, ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲು 6 ಪ್ಯಾಕ್ ಮಾಡಿದ ನಟ ಯಾರು? ಪ್ರಭಾಕರ್, ಪುನೀತ್ ರಾಜ್ಕುಮಾರ್, ದುನಿಯಾ ವಿಜಯ್, ಅರ್ಜುನ್ ಸರ್ಜಾ. ಪ್ರಭಾಕರ್ ಅವರು. ಅರ್ಜುನ್ ಸರ್ಜಾ. ಓಕೆ. 80% ಗಿಂತ ಹೆಚ್ಚಿನ ಸಕ್ಸಸ್ ರೇಟ್ ಹೊಂದಿರುವ ಭಾರತದ ನಟ ಯಾರು? ಪುನೀತ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ರಜನಿಕಾಂತ್, ರಾಜ್ಕುಮಾರ್. ರಾಜ್ಕುಮಾರ್. ಕನ್ನಡದ ಮೊದಲ ಚಿತ್ರ ಯಾವುದು? ಸತಿ ಸುಲೋಚನಾ. ಆಪ್ಷನ್ ಇಲ್ಲ. 6 ಇತರ ಭಾಷೆಗಳಲ್ಲಿ ರಿಮೇಕ್ ಆದ ಮೊದಲ ಕನ್ನಡ ಚಿತ್ರ ಯಾವುದು? ಆಪ್ಷನ್ಸ್ ಕೊಡಿ. ಬೇಕಾ? ಅನುರಾಗ ಅರಳಿತು, ಒಂದು ಮುತ್ತಿನ ಕತೆ, ನಾಗರಹಾವು, ಇದು ಸಾಧ್ಯ. ಇದು ಸಾಧ್ಯ. ಇದು ಸಾಧ್ಯ. ನಾಗರಹಾವು. ರಾಂಗ್. ಅನುರಾಗ ಅರಳಿತು. ಓ ಹೌದಾ? ಆಫ್ರಿಕನ್ ಕಾಡುಗಳಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಚಿತ್ರ ಯಾವುದು? ಆಫ್ರಿಕಾದಲ್ಲಿ ಶೀಲಾ. ಕರೆಕ್ಟ್. ಆಪ್ಷನ್ ಬೇಡ ಅಲ್ಲ? ಓಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.